ಕಲಬುರಗಿ ನಾಡಿನಲ್ಲೇ ಶ್ರೀ ಶರಣಬಸವೇಶ್ವರ ರಥೋತ್ಸವ ಬಿಟ್ಟರೆ ಇನ್ನು ಗ್ರಾಮೀಣ ಭಾಗದಲ್ಲಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಭವ್ಯವಾದ ರಥೋತ್ಸವ ಜರುಗಲಿದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಹಾಗಾಗಿ ನಾವು ಪ್ರತಿ ವರ್ಷ ದಾವದ ಹುಣ್ಣಿಮೆ ದಿನದಂದು ಹನುಮಾನ್ ಜಯಂತಿ ಮತ್ತು ಶ್ರೀ ಶಿವಲಿಂಗೇಶ್ವರರ ರಥೋತ್ಸವ ಏಕಕಾಲಕ್ಕೆ ಜರುಗುವಂಥ ವಾಡಿಕೆ. ಪಂಚಾಂಗದ ಪ್ರಕಾರವಾಗಿ ಶ್ರೀಮಠದ ಶ್ರೀಗಳಾದಂಥ ಶ್ರೀ ಗುರುನಾಥ್ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ ನಮ್ಮ ಮಠದ ವಾಡಿಕೆಯಂತೆ ಮಿಕ್ಕ ಹುಣ್ಣಿಮೆ ಮಿಕ್ಕ ಅಮಾವಾಸ್ಯೆಯಂತೆ ಮಾಡಿಕೊಂಡು ಬಂದಂಥ ಪದ್ಧತಿ ಇರೋದ್ರಿಂದ ಆ ದಾವದ ಹುಣ್ಣಿಮೆಗಿಂತ ಮುಂಚಿತವಾಗಿ ಒಂದು ದಿನ ಏಪ್ರಿಲ್ 1, 4, 2026 ರಥೋತ್ಸವ ಜರುಗೋದ್ರಿಂದ ಜನರಲ್ಲಿ ಗೊಂದಲ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ತಮ್ಮಗಳ ಮೂಲಕ ಭಕ್ತಾದಿಗಳಿಗೆ ಒಂದು ವಿಷಯ ಹೋಗಲಿ ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದೀವಿ. ನಮ್ಮ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರು 16ನೇ ಶತಮಾನದ ಖಾಜಾ ಬಂದಾ ನವಾಜ್ ಅವರ ಮತ್ತು ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಒಂದು ಅವಿನಾಭಾವ ಸಂಬಂಧ ಇರೋದ್ರಿಂದ ಭಾವೈಕ್ಯತೆ ಮೆರೆದಂಥ ಏಕೈಕ ಮಠ ಈ ಭಾಗದಲ್ಲಂದರೆ ಶ್ರೀ ಶಿವಲಿಂಗೇಶ್ವರರ ಮಠ. ಅಂದು 1ನೇ ತಾರೀಕು ಬೆಳಗಿನ ಜಾವ 5:45 ಕಾಲಕ್ಕೆ ಶ್ರೀಮಠದಿಂದ ಪೂಜ್ಯರು ಪಲ್ಲಕ್ಕಿಯಲ್ಲಿ ಆರೂಢರಾಗಿ ಸುಮಾರು 25ರಿಂದ 35 ಪುರಂದರೊಂದಿಗೆ ಭಾಜಿ ಭಜಂತ್ರಿ ವಾದ್ಯದೊಂದಿಗೆ ಉಜ್ಜಾಯಿ ಸ್ಥಾನಕ್ಕೆ ಆಗಮಿಸಿ ಅವತ್ತಿನ ಬೆಳಗಿನ ಜಾವದಲ್ಲಿ ಉಜ್ಜಾಯಿ ಜರುಗುವುದು. ತದಾದ ನಂತರ ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ. ನಾವು ಹಿಂದಿನ ಕಾಲದಲ್ಲಿ ಕೂಡ ನಮ್ಮ ಮಠದಿಂದ 8 ಗಂಟೆಗೆ ರಥೋತ್ಸವ ನಾವು ಮಾಡಿರ್ತೀವಿ. ಹೋದ ವರ್ಷದಲ್ಲಿ ಬಹಳಷ್ಟು ಜನಗಳಿದ್ದರಿಂದ ನೂಕುನುಗ್ಗಲವಾಗಿ ರಥೋತ್ಸವ ಹೋಗುವಂಥ ಸಂದರ್ಭದಲ್ಲಿ ಕೆಲವರು ತೇರಿನ ಗಾಲಿಯಲ್ಲಿ ಕೂಡ ಸಿಲುಕಿಕೊಂಡು ಕಾಲು ಕಟ್ಟಾಯಿತು. ನಂತರ 6 ತಿಂಗಳ ನಂತರ ಅವರು ಸಾವನ್ನು ಕೂಡ ಅಪ್ಪಿದ್ದಾರೆ. ಇದನ್ನೆಲ್ಲ ಒಂದು ಸುವ್ಯವಸ್ಥಿತವಾಗಿ ಆಗಬೇಕು ಅನ್ನುವ ಹಿತದೃಷ್ಟಿಯಿಂದ ಗ್ರಾಮದಲ್ಲಿ ಎಲ್ಲ ಮುಖಂಡರನ್ನು ಮತ್ತು ಎಲ್ಲ ಹಿರಿಯರನ್ನು ಕರೆಸಿಕೊಂಡು ನಾವು ಈ ಬಾರಿ 8 ಗಂಟೆ ಬದಲಾಗಿ 6 ಗಂಟೆನೇ ತೇರು ಮಾಡೋಣ ಅಂತೇಳಿ ನಮ್ಮ ಶ್ರೀಮಠದ ಪೂಜ್ಯರು ಆದೇಶದ ಮೇರೆಗೆ ನಾವು 8 ಗಂಟೆ ಬದಲಾಗಿ ಒಂದು ಬೆಳಕಿನ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ 6 ಗಂಟೆನೇ ರಥೋತ್ಸವ ಮಾಡಲಿಕ್ಕೆ ನಿರ್ಣಯ ತೆಗೆದುಕೊಂಡು ಈ ಬಾರಿ ಪ್ರಥಮ ಬಾರಿಗೆ 6 ಗಂಟೆ ರಥೋತ್ಸವ ಕೂಡ ಜರುಗಲಿಕ್ಕೆ ಅಪ್ಪಾಜಿಯವರ ಆದೇಶದ ಮೇರೆಗೆ ನಾವು ಮಾಡ್ತೀವಿ. ಮತ್ತು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 40ರಿಂದ 50 ಸಾವಿರ ಜನಸಂಖ್ಯೆ ಸೇರೋದ್ರಿಂದ ನಮ್ಮ ಗ್ರಾಮದಲ್ಲಿ ಸ್ವಯಂ ಸೇವಕರಾಗಿ ಸುಮಾರು 200 ಜನರು ಕೂಡ ಒಂದು ದೇವಸ್ಥಾನದ ಸೇವಕರಾಗಿ ಕೆಲಸ ಮಾಡೋದ್ರ ಜೊತೆಗೇನೆ ಈಗಾಗಲೇ ನಿನ್ನೆ ಕಮಿಷನರ್ ಅವರ ಆದೇಶದ ಮೇರೆಗೆ ACP ಅವರು ಮತ್ತು CP ಅವರು ಕೂಡ ಮಠಕ್ಕೆ ಆಗಮಿಸಿ ಶಾಂತಿ ಸಭೆಯನ್ನು ಕೂಡ ಮಾಡಿ ಬಹಳ ಸುವ್ಯವಸ್ಥೆಯಾಗಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹೇಗೆ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಬ್ಯಾರಿಕೇಡ್ ಕೂಡ ವ್ಯವಸ್ಥೆ ಮಾಡಲಾಗಿದೆ, ಅದೇ ರೀತಿಯಾಗಿ ಈ ಬಾರಿಗೆ ನಮ್ಮ ಮಠದಲ್ಲಿ ಕೂಡ ಸಂಪೂರ್ಣವಾಗಿ ಒಳಗಡೆ ಯಾರು ಮಠಾಧೀಶರು ಮತ್ತು ಸರ್ಕಾರದ ಅನ್ನೋ ಆದೇಶದ ಮೇರೆಗೆ ಪಾಸು ಮತ್ತು ಸೇವಕರಿಗೆ ಮಾತ್ರನೇ ಅವಕಾಶ ಇರುವುದರಿಂದ ಬೇರೆ ಯಾರು ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಜನರ ಹಿತದೃಷ್ಟಿಯಿಂದ ಒಂದು ನಮ್ಮ ಶ್ರೀಗಳ ಮಠದಿಂದ ಒಂದು ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಸುಗಮವಾಗಿ ಸಾಗಲಿಕ್ಕೆ ಒಂದೇ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಗಿ ಮತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ದಾವದ ಹುಣ್ಣಿಮೆಗಿಂತ ಮುಂಚಿತವಾಗಿ ಸಾಮಾನ್ಯವಾಗಿ ದಾವದ ಹುಣ್ಣಿಮೆ ಜನರಲ್ಲಿ ಇರ್ತದೆ. ನಾವು 1ನೇ ತಾರೀಕು ಅಂತ ಹೇಳಿ